ದಾವಣಗೆರೆ ಉಪಚುನಾವಣೆ, ದಾವಣಗೆರೆ ದಕ್ಷಿಣದ ಉಪಚುನಾವಣೆಯಲ್ಲಿ ನಮ್ಮ ಮತದಾರ ಬಂಧುಗಳು ಒಳ್ಳೆಯ ಒಂದು ಚುನಾವಣೆ ಮತದಾನವನ್ನು ಮಾಡಿದ್ದಾರೆ. ಏನು ಮುಖ್ಯವಾಗಿ 68.55% ಮತದಾನವನ್ನು ಮಾಡಿದ್ದಾರೆ. ಒಳ್ಳೆಯ ಒಂದು ಮತದಾನ ಆಗಿದೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಒಲವನ್ನು ತೋರಿಸಿದ್ದಾರೆ. ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ರೈತರು ಸಾಕಷ್ಟು ಜನ ಮತದಾರಗಳು ಒಳ್ಳೆಯ ಒಲವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಿರೋದು ಕಂಡುಬಂದಿದೆ. ಈ ಒಂದು ಚುನಾವಣೆ ಒಳ್ಳೆಯ ಲೀಡ್ನಲ್ಲೇ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ನಮ್ಮ ಸಮರ್ ಶಾಮನೂರವರು ಶಾಸಕರಾಗ್ತಾರೆ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ. ನಮ್ಮ ಮತದಾರ ಬಂಧುಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಶಾಸಕ ಮಿತ್ರರಿಗೆ, ನಮ್ಮ ಸಹೋದ್ಯೋಗಿ ಮಂತ್ರಿವರ್ಯರಿಗೂ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಭಾಳ ಒಂದು ಅತ್ಯುತ್ತಮವಾದಂಥ ಚುನಾವಣೆ. ಮುಂದೆ ಚುನಾವಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ನಮ್ಮ ಶಾಸಕರುಗಳು, ಸಚಿವರುಗಳು ಆ ವಾರ್ಡ್ನಲ್ಲಿ, ಆ ಏರಿಯಾದಲ್ಲಿ, ಆ ಹಳ್ಳಿಗಳಲ್ಲಿ, ಪಂಚಾಯತಿ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೂ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದು ನಮ್ಮ ಗೆಲುವಿನ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರ ಗೆಲುವು. ಪ್ರತಿಯೊಬ್ಬ ಏನು ನಮ್ಮ ಕಾರ್ಯಕರ್ತರಾಗಿರ್ಬೋದು, ಕಟ್ಟಕಡೆಯ ಕಾರ್ಯಕರ್ತನಿಂದ ಹಿಡಿದು ನಮ್ಮ ಮುಖ್ಯಮಂತ್ರಿಗಳ ತನಕನೂ ಒಳ್ಳೆಯ ರೀತಿಯಿಂದ ಈ ಒಂದು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮತ್ತು ನಮ್ಮ AICCಯಿಂದ ಬಂದಂಥ ಸಾಕಷ್ಟು ಜನ ಅಬ್ಸರ್ವರ್ಸು ಬಂದಿದ್ದಾರೆ ಮತ್ತು ಮೀಡಿಯಾ ಮುಖಾಂತರ ಸಾಕಷ್ಟು ಒಳ್ಳೆಯ ಒಂದು ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡ್ತಿದ್ರು ಮತ್ತು ಜನಗಳಿಗೆ ತಿಳಿ ಹೇಳ್ತಿದ್ರು. ಅವರಿಗೂ ನಾನು ಎಲ್ಲ ಮೀಡಿಯಾ ಪತ್ರಕರ್ತರಿಗೆ ಎಲ್ಲರಿಗೂ ನಾನು ತುಂಬುರದಿಂದ ಅಭಿನಂದನೆಗಳು ಸಲ್ಲಿಸಿ ನಮ್ಮ ದಾವಣಗೆರೆ ಜನತೆ ಹೆಚ್ಚಿನ ಮತವನ್ನು ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಮನೆತನಕ್ಕೆ ಇಟ್ಟಂಥ ಗೌರವ ಮತ್ತು ಮುಖ್ಯವಾಗಿ ಇಟ್ಟಂಥ ಒಂದು ವಿಶ್ವಾಸವನ್ನು ನಮ್ಮ ಸಮರ್ಥ ಉಳಿಸ್ಕೊಂಡು ಹೋಗ್ತಾನೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಥ್ಯಾಂಕ್ ಯು. ಸಾಕೇನಪ್ಪ? ಏನಪ್ಪ? ಮುಸ್ಲಿಂ ಅಲ್ಲಿ ಕೆಲವು ಮುಖಂಡರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತ ಆರೋಪಗಳು ಕೇಳಿಬರ್ತಾರೆ. ಗೊತ್ತಿಲ್ಲ, ನಿಮ್ಮ ಮೀಡಿಯಾದಾಗ ನೋಡಿದೆ ನಾನು. ಗೊತ್ತಿಲ್ಲ. ಅವ್ರದ್ದು ಏನಿದೆ ಶಾಮನೂರ್ ನಾವು ಬಿಚ್ಚಿಡ್ತೀನಿ ಅನ್ನೋ ಲೆವೆಲ್ ಶಾಮನೂರ್ ಅವ್ರದ್ದು ಏನಿದೆ ಅದನ್ನು ಬಿಚ್ಚಿಡ್ತೀವಿ ನಾವು ಪ್ರಸಂಗ ಬಂದ್ರೆ ಅಂತ ಹೇಳಿದ್ದಾರೆ. ಏನೈತೆ ನಮ್ದು ಹಿಂಗೆ ಓಪನ್. ನಮ್ದು ಏನೈತಿ? ನಮ್ದು ಯಾವ ಒಳಗೆ ಕರ್ಕೊಂಡೋಗಿ ಮಾತಾಡೋದು ಯಾವ ಏನೇನು ಅಬ್ಸರ್ವ್ ಮಾಡಿರಿ ಸರ್? ಆ ಥರ ಮಾಡಿದ್ವಿ, ಯಾರು ಬಂದಿಲ್ಲಲ್ಲ. ಗೊತ್ತಿಲ್ಲ ನನ್ನ ಹತ್ರ ಯಾರು. ನಾನು ನಿನ್ನೆ ಬೆಳಿಗ್ಗೆ ಬಂದು ಮಲ್ಕೊಂಡಾನು. ಚುನಾವಣೆ ಮುಗಿದಾದ್ರೆ ನಿನ್ನೆ ಬೆಳಿಗ್ಗೆ ಬಂದು ಮಲ್ಕೊಂಡಾನು. ಇವತ್ತು ಹೊರಗೆ ಬಂದ. ನಿನ್ನೆ ಒಂದು ದಿವಸ, 1.5 ದಿವಸ ಹೆಚ್ಚು ಕಡಿಮೆ ಫುಲ್ ರೆಸ್ಟ್ನಾಗಿದ್ದೆ. ಪೇಪರ್ ಓದಿದೆ. ನಿನ್ನೆನೂ ಇವತ್ತು ಪೇಪರ್ ಓದಿ ಏನು ಆರಾಮ್ ರಿಲ್ಯಾಕ್ಸ್ ಮೂಡ್ನಾಗಿದ್ವಿ. ಒಳ್ಳೆ ಚುನಾವಣೆ ಆಗಿದೆ ಅಂತಂದರು. ಇನ್ನೂ ನಾನು ಒಪಿನಿಯನ್ಗಳು ತಗೋಬೇಕು, ಎಲ್ಲರ ಹತ್ರನೂ ಗ್ಯಾದರ್ ಮಾಡಿ ಒಳ್ಳೆ ಕ್ಲಿಯರ್ ಕಟ್ಟಾಗಿ. ನನಗೆ ಇಲ್ಲಿ ಮಟ್ಟ ಯಾರೂ ಫೋನು ಮಾಡಿಲ್ಲ. ನಿಮ್ಗೆ ಹೆಂಗೆ ಅನಿಸ್ತದೆ ಸರ್? ಇಷ್ಟು ಚುನಾವಣೆ ಮಾಡಿದ್ರಿ, ಈ ಚುನಾವಣೆಗೆ ಸ್ವಲ್ಪ ಏನೋ ಮುಸ್ಲಿಂ ವೋಟ್ ಹೊಡೆದವ, ಸ್ವಲ್ಪ ಟೆನ್ಷನ್ ಅದ, ಹಂಗೆ ಮಾತಾಡ್ತಾರೆ ಕ್ಷೇತ್ರದಾಗ. ನೀವು ಪ್ರಾಕ್ಟಿಕಲಾಗಿ ಚುನಾವಣೆ ಮಾಡಿದ್ರೆ ಹೆಂಗೆ ಅನಿಸ್ತದೆ? ನಾವು 94ರಿಂದ ಚುನಾವಣೆ ಮಾಡೀವಿ. ಹೆಚ್ಚು ಕಡಿಮೆ ನಂದು 15ನೇ 16ನೇ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ನನಗೇನ ನಮ್ಮ ಪ್ರತಿಯೊಂದು ಸಮಾಜದವರು ನಮಗೆ ಕೈ ಹಿಡಿದಾರೆ. ಅದರಾಗ ಮುಸಲ್ಮಾನ್ ಬಂಧುಗಳು ಹೆಚ್ಚಿನ ರೀತಿಯಿಂದ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಹಿಂದೆ ನಮ್ಮ ವಕೀಲರಾದಂಥ ಅತಾವುಲ್ಲಾ ಖಾನ್ ಅವ್ರು ನಿಂತಿದ್ದರು 94ಅಲ್ಲಿ. ಅವಾಗ 1300 ಗೆದ್ದಿದ್ವಿ. ಅವಾಗ ಯಾರು BJPಯಿಂದ ಶಂಕರನಾರಾಯಣ್ ನಿಂತಿದ್ದರು. ಅವಾಗ ಇನ್ನಷ್ಟು ಟೈಟು ನಾನೇನು ನೋಡಲಿಲ್ಲ. ಆಮೇಲೆ ಸೈಫುಲ್ಲಾ ಸಾಹೇಬರು ನಿಂತಿದ್ದರು ಹಿಂದಿನ ಚುನಾವಣೆ. ಅವಾಗ ಅವರು 26,000 ಎಷ್ಟು ತಗೊಂಡಿದ್ರು 2013ರಲ್ಲಿ. ನನಗೇನೋ ಅದು ರಿಪೀಟ್ ಆಗ್ಬೋದು ಅನಿಸ್ತತಿ. 2013 ಚುನಾವಣೆ ಮತ್ತೆ ರಿಪೀಟ್ ಆಗ್ಬೋದು ಮತ್ತು ಇನ್ನೂ ಹೆಚ್ಚಿಗೆ ನಮ್ಮ ತಂದೆಯವ್ರದ್ದು ಲೀಡ್ನ ಇವ್ರು ಮೀರಿಸ್ಬೋದು ಅಂತ ಅನಿಸ್ತದೆ ನನಗೇನು. ಲೀಡ್ ಬಂದರೆ ಒಳ್ಳೆ ಲೀಡ್ ಬರ್ತೈತಿ, ಬರಲಿಲ್ಲ ಅಂದರೆ ಸ್ವಲ್ಪ ಅಂತರದಲ್ಲಿ ಕಮ್ಮಿ ಆಗ್ಬೋದು ಅಷ್ಟೆ.
ಬಟ್ ಗೆಲ್ಲಕ್ಕೆ ಏನೋ ತೊಂದರೆ ಇಲ್ಲ ಅನ್ಸುತ್ತೆ ನನಗೆ. ಗೆಲ್ಲಕ್ಕೇನು ತೊಂದರೆ ಗೆಲ್ಲಕ್ಕೆ ಏನು ತೊಂದರೆ ಇಲ್ಲ. ಮತ್ತು ಎಲ್ಲರೂ ಇದು ಏನಾಗಿದೆ ಅಂದರೆ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಅದಾರ, ಎಲ್ಲರೂ ನಮ್ಮ ಕಾರ್ಯಕರ್ತರು ಚೆನ್ನಾಗಿದ್ದಾರೆ. ನಮ್ಮ ಲೀಡರ್ಸ್ಗಳು ಆದಂಥ ಇವೇನು ಸಣ್ಣ ಪುಟ್ಟ ವಿಚಾರಗಳು ಇವನ್ನ ದೊಡ್ಡದಾಗಿ ಬೆಳೆಸೋದು ಬೇಕಾಗಿದ್ದಲ್ಲ, ಅದರ ಮೀಡಿಯಾದವರು ಸೇರ್ಕೊಂಡ್ರಿ ನೀವು. ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಇದಾಗ್ತೈತೆ ಅಷ್ಟೇ. ಬಿಟ್ಟರೆ ನೋಡೋಣ ಮೇ 4ನೇ ತಾರೀಕು ತನಕ ಕಾವು ಹೆಂಗಿರ್ತೈತಿ ಈಗ. ಬಟ್ ಎಲ್ಲ ಜನತೆ ಒಳ್ಳೆಯ ಒಂದು ಅಭಿಪ್ರಾಯ ಇದೆ, ಒಳ್ಳೆ ಕೆಲಸ ಕಾರ್ಯಗಳಾಗಿದ್ದಾವೆ, ಒಳ್ಳೆಯ ರೀತಿಯಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ, ಅದರಲ್ಲಿ ನಮ್ಮ ಶಾಸಕರು ನಾವಾಗಲಿ ಅವರಾಗಲಿ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ಅವರು ಬಂದು ಏನು ಮಾಡಿರಲ್ಲ ಜಬ್ಬಾರ್ ಅವರಿಂದ ಅದೇ ಪ್ರಮಾಣದ ನಿರೀಕ್ಷೆ ಮಾಡಿದ್ದೆ ಸರ್, ಅದೇ ಥರ ಮಾಡಿದ್ರ ಸರ್. ಇನ್ನು ಸಲೀಂ ಅಹಮದ್ ಅವರೆಲ್ಲ ಅವ್ರು ಇಲ್ಲಿ ಹೈಕಮಾಂಡ್ನವ್ರು ಸಲೀಂ ಅಹಮದ್ದು ಇವ್ರನ್ನ ಹಾಕಿದ್ರು. ಇಲ್ಲಿ ಅವರು ಕಾರ್ಯಕರ್ತರ ಕೆಲಸ ಮಾಡಿದರು, ಒಳ್ಳೆಯ ರೀತಿಯಿಂದ ಅವ್ರವ್ರ ವಾರ್ಡ್ನಲ್ಲಿ ಜವಾಬ್ದಾರಿಯಾಗಿ ಎಲ್ಲ ಭಾಳ ಜನ ಇದ್ದರು. ನಮ್ಮ ಮೈಸೂರು ತನ್ವೀರ್ ಸೇಠು ಮತ್ತು ನಮ್ಮ ಯಾಸಿರ್ ಪಠಾಣು, ಬಲ್ಕೇಶ್ ಬಾನು ಎಲ್ಲರೂ ಬಂದಿದ್ದರು. ಎಲ್ಲರೂ ಬಂದು ಅವ್ರವ್ರ ಪರಿಚಯಸ್ಥರು ಅವ್ರವ್ರಿಗೆ ಎಲ್ಲರಿಗೂ ಕೂತ್ಕೊಂಡು ಕ್ಯಾನ್ವಾಸ್ ಮಾಡಿ ಒಟ್ಟು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಸ್ಬೇಕು ಅಂತ ಎಲ್ಲರೂ ಕೇಳ್ಯಾರ. ಮಾತಾಡ್ತಾ ಹೇಳಿದಾರೆ ಅವರು, ಬುದ್ಧಿವಂತರು ಇದ್ರೆ ಆಗಲ್ಲ ಅವರಿಗೆ, ದಟ್ಟರ ಮಾತ್ರ ಬೆಳೆಸ್ತಾರೆ, ಬುದ್ಧಿವಂತ ಯಾರು ಜಬ್ಬಾರ್ ಅವರು ಮಾತಾಡ್ತಾರೆ. ಯಾರು ಬುದ್ಧಿವಂತರು? ಶಾಮೂರ್ ಅವರು ಬುದ್ಧಿವಂತನ ಮಾತ್ರ ಹತ್ರಕ್ಕೆ ಇಟ್ಕೊಳ್ಳಲ್ಲ, ದಡ್ಡನ್ನು ಬೆಳೆಸ್ತಾರೆ ಅಂತ ಹೇಳಿ ಟಿವಿನಲ್ಲಿ ಮಾತಾಡಿದ್ದಾರೆ. ಗೊತ್ತಿಲ್ಲ, ಅವ್ನು ಬುದ್ಧಿವಂತ ಅಂತ. ಸಂಜಯ್ ದತ್ ಏನಪ್ಪ ಅಭಿಷೇಕ್ ದತ್ ಒಂದು ವರದಿ ಕೊಟ್ಟಿದ್ದಾರೆ ಸರ್ ಏನಂತ? ಅಧ್ಯಕ್ಷರಿಗೆ. ಅದೇ ಕೆಲವೊಂದು ಮುಸ್ಲಿಂ ಲೀಡರ್ಸ್ಗಳು ಷಡ್ಯಂತ್ರ ಮಾಡಿದ್ರು, ಕ್ರಮಾಂಕ ಆಗ್ಬೇಕು ಅಂತೇಳಿ ಅದಕ್ಕೆ ಸಸ್ಪೆಂಡ್ ಕಿಂತ ಮುಂಚೆ ಇವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ. ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ಘಟಕಕ್ಕೆ, ರಾಜ್ಯಾಧ್ಯಕ್ಷ MLCಗೆ ಅಲ್ಪಸಂಖ್ಯಾತ ರಾಜ್ಯ ಸ್ಥಾನಕ್ಕೆ. MLCಗೆ ಈಗ ಇದ್ರಾಗ ಪ್ರಾಕ್ಟಿಕಲ್ ಆಗಿ ನಾನು ಕೇಳಿದರೆ ಇಲ್ಲಿ ಗ್ರಾಸ್ ರೂಟ್ನಾಗ ಏನು ನಡೀತೈತಿ ಅನ್ನೋದು ಈಗ ಅವ್ರು ಹೇಳಿದರು ಇವ್ರು ಹೇಳಿದರು ಅನ್ನೋದಕ್ಕಿಂತ ಎಲ್ಲ ಲೀಡರ್ಸ್ಗಳು ಇದ್ದರು, ಹೈಕಮಾಂಡ್ ಇತ್ತು, ಅವ್ರವರೇ ಡಿಸೈಡ್ ಮಾಡ್ಕೊಂತಾರೆ. ನಾನೇನು ಇದ್ರಾಗ ಹೇಳ್ಬೇಕು ಮಾಡಬೇಕು ಅನ್ನೋದೇನಿಲ್ಲ. ಅವರು ಏನು ಪ್ರಾಕ್ಟಿಕಲ್ಲಾಗಿ ಏನೇನು ನಡೆದೈತಿ ಅನ್ನೋದು ಅವ್ರಿಗೆ ಗೊತ್ತು, ನನಗಿನ್ನ ಜಾಸ್ತಿ ಅಲ್ರ. ಹಾಗಾಗಿ ನಾನು ಇದ್ರ ಬಗ್ಗೆ ಅಷ್ಟು ನಾನು ಡೀಪಾಗಿ ಹೋಗಿಲ್ಲ ನೋಡ್ರಿ. ಇದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಏನು ಹೊಸ್ದಾಗಿ ಮಾಡ್ತಿಲ್ಲ, ಇದು 94 ಅದೇ ಕೆಲಸ ಮಾಡಿರೋದು. ಅವಾಗ ಮುಚ್ಚು ಮಾಡ್ತಿದ್ರು, ಈಗ ಓಪನ್ ಆಗಿ ಮಾಡ್ತಿದ್ದಾರೆ ಅಷ್ಟೇ. ಜಮೀರ್ ಅಹಮದ್ ಅವರನ್ನು ಫಂಡಿಂಗ್ ಮಾಡಿದ್ರು ಗೊತ್ತಿಲ್ಲಪ್ಪ ನನಗೆ, ಗೊತ್ತಿಲ್ಲ. ಸುಳ್ಳಿರ್ಬೋದು, ನನಗೇನೋ ಗೊತ್ತಿಲ್ಲ. ಹಂಗೆ ಯಾಕೆ ಫಂಡಿಂಗ್ ಮಾಡ್ತಾರೆ? ಬಂದು ಇಲ್ಲಿ ಊಟ ಮಾಡಿ ನಮ್ಮ ಜೊತೆಗಿದ್ದು ಎಲ್ಲ ಮಾಡ್ಯಾರ, ನಮ್ಮ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟಾರ ಜಮೀರ್ ಅಹಮದ್. ನನಗೇನೋ ಡೌಟಪ್ಪ, ಅವೆಲ್ಲ ಸುಳ್ಳು. ಇಲ್ಲ 2 ಹತ್ರ ಅವ್ರಿಗೆ ಕೇರಳ ಮತ್ತು ಬಾಗಲಕೋಟೆಗೆ ಹೋಗ್ಬೇಕಾಯ್ತು. ಆ ದೃಷ್ಟಿಯಾಗಿ ಅವ್ರು ಹೇಳೇಬೋದು, ಬರ್ಬೇಕಾದ್ರೆ ಹೇಳೇಬೋದು. ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರು ಸರ್ ರಿಜ್ವಾನ್ ಅವರು, ಪರೋಕ್ಷವಾಗಿ ಜಮೀರ್ ಇವ್ರನ್ನ ಇದು ಮಾಡಿದ್ರು, ಗೊತ್ತಿಲ್ಲ, ಬಂದಿಲ್ಲ ಪ್ರಚಾರಕ್ಕೆ. ಅಲ್ಲಪ್ಪ ಬರಲ್ಲ ಅಂತ ಹೇಳಿದ್ರು ಅವರು. ಮುಖ್ಯಮಂತ್ರಿಗಳು CM ಹೇಳಿದ ಮೇಲೆ ನಾನು ಬಂದು ಹೋಗ್ತಾನೆ, ನನ್ನ ಹತ್ರನೂ ಮಾತಾಡಿದ್ರಲ್ಲ, ಬಂದು ಹೋಗ್ತಾನಪ್ಪ, ಬಂದು ಊಟ ಮಾಡಿ ಹೋಗ್ತಾನೆ ನಿಮ್ಮ ಮನೆಗೆ. ಬಟ್ ಇದಕ್ಕೆ ಹೋದ್ರೆ ಲೇಟ್ ಆಕತಿ, ಪ್ರೊಸೆಷನ್ನು ಇದಕ್ಕೆ ಹೋದ್ರೆ ಲೇಟ್ ಆಕತಿ, ಮತ್ತು ನಾನು ಬಾಗಲಕೋಟೆಗೆ ಹೋಗ್ಬೇಕು, ಚಾಪರು 4 ಬಿಡ್ಬೇಕು, ಹಂಗಾಗಿ ಮತ್ತು ಬಾಗಲಕೋಟೆಗೆ ಹೋಗಿ ಕೇರಳಕ್ಕೆ ಹೋಗ್ಬೇಕು ಅಂತೇಳಿ ಇಮಿಡಿಯೇಟಾಗಿ ಹೋದ್ರು. ಸಾದಿಕ್ ಪೈಲ್ವಾನ್ ಅವ್ರ ವಿಚಾರದಲ್ಲಿ ಗೊಂದಲ ಆಗೋಕ್ಕೆ ಅವರೇ ಕಾರಣ. ಯಾಕಂದರೆ ಹೆಲಿಪ್ಯಾಡ್ವರೆಗೂ ಬಂದು ಅವ್ರನ್ನ ತಡೆ ಹಿಡಿದ್ರು ಕೆಲವೊಂದಿಷ್ಟು ಬೆಂಬಲಿಗರು, ಬರಕ್ಕೆ ಹೋಗಬೇಡ ಅಂತೇಳಿ. ಹಿಂಗಾಗಿ ವಾಪಸ್ ಎಲ್ಲಿ ಅಲ್ಲಿ ಬೆಂಗಳೂರು ಏರೋಡ್ರಮ್ಗೆ ಬಂದಾಗನೇ ಅವ್ರನ್ನ ಕೆಲವೊಂದಿಷ್ಟು ಇಲ್ಲಿ ಬೆಂಬಲಿಗರು ತಡೆ ಹಿಡಿದ್ರಂತ. ಜಮೀರ್ ಅಹಮದ್ ಗೊತ್ತಿಲ್ಲ, ಅದೇ ಆ ರೀತಿ ಷಡ್ಯಂತ್ರ ಮಾಡಿದ್ರು. ಸಾದಿಕ್ ಅವ್ರನ್ನ ಅವರೇ ವಾಪಸ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು. ಗೊತ್ತಿಲ್ಲ. ನಿಮಗೆ ಗೊತ್ತಲ್ಲ, ನನಗೇನು ಗೊತ್ತು.
ಸಹಕಾರ ಮಾಡಿದೆ ಸರ್ ಜಮೀರ್ ಅವರೇ ಸಹಕಾರ ಮಾಡಿದಾರಲ್ಲ. ಚೆನ್ನಾಗಿ ಮಾಡಿದ್ದಾನೆ ಪಾಪ. ಜಮೀರು ಸಹಕಾರ ಮಾಡ್ಯಾನ. ಮೊನ್ನೆ ಬಿಜೆಪಿ ಅವರೇ ಪಟಾಕಿ ಹೊಡೆದ್ಬಿಟ್ಟಿದ್ದಾರೆ ಸರ್, ಎಲೆಕ್ಷನ್ ಆದ್ಮೇಲೆ ಪಟಾಕಿ ತಡಿಯೋ ಇಲ್ಲಿ ತಡಿಯಪ್ಪ. ಈಗ ಅವರು ಈಗ ಎಲ್ಲರೂ ನಿಲ್ಲೋದು ಗೆಲ್ಲಕ್ಕೆ ನಿಲ್ಲೋದು. ಹಂಗಾಗಿ ಅವ್ರವ್ರ ಪಾರ್ಟಿಯಿಂದ ನಾವು ಗೆಲ್ತೇವೆ ಅಂತಾರೆ. ಈಗ ನಾವಾದರೂ ಗೆಲ್ತೇವೆ ಅಂತಲೇ ಹೇಳೋದು. ಯಾರೇ ಮತ್ತೆ ಸೋಲ್ತೇವೆ ಅಂತಾರೆ ಯಾರು? ಬಟ್ ಜನಗಳ ಒಂದು ನೋಡಿದರೆ ವೋಟಿಂಗ್ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಅಂತೂ ನೋಡಿದೆ ನಾನು. ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಆದರೆ ದಾವಣಗೆರೆ ಉಪಚುನಾವಣೆ ಅಲ್ಪಸಂಖ್ಯಾತ ಕಾಂಗ್ರೆಸ್ ನಾಯಕರ ಬೆನ್ನೆಲುಬಿಗೆ ಒಂದು ರೀತಿ ವೇದಿಕೆ ಆಯಿತು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ. ಅದೇ ಹೇಳಿದಲ್ಲಿ ನಿಮ್ಮ ಕ್ರಿಯೇಷನ್ ನೀವು ಇದು ಅಲ್ಲೇ ಅಲ್ಲ. ಇದು 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 ವೇದಿಕೆನೇ ಅಲ್ಲಪ್ಪ. ಇದು ಏನು ಅಂತಲೇ ಅಲ್ಲ. ಕೆಲವು ನಾವು ಮಾಡಿಲ್ಲ ಅವರು ಪ್ರೆಸ್ ಮೀಟ್ ಕರ್ತಿದ್ರು ಯಾರು ನಾಯಕರುಗಳು ಕೆಲವರು ಏನು ಪ್ರೆಸ್ ಮೀಟ್ ಮಾಡಿ ಈ ಥರ ಮಾತಾಡ್ತಿದ್ರು. ಏನಂತ ಅದೇ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದು ಒಂದು ಗುಂಪು. ಸ್ಟಾರ್ಟಿಂಗ್ ಹೇಳಿದ್ರಲ್ಲ, ಅದು ಹೇಳ್ತಾನೆ ನೋಡಪ್ಪ. ಸ್ಟಾರ್ಟಿಂಗ್ ಹೇಳಿದ್ರು ಅದು ಏನು ಬೇಕಾಗಿದ್ದಿಲ್ಲ. ಎಲ್ಲರೂ ಕೂತ್ಕೊಂಡೇ ಡಿಸೈಡ್ ಮಾಡಿದ್ದಲ್ಲ. ಎಲ್ಲರೂ ಹೈಕಮಾಂಡ್ ಮೇಲೆ ಬಿಟ್ಟಿದ್ದು. ಹೈಕಮಾಂಡ್ ಯಾರಿಗೆ ಕೊಡ್ತದೆ ಕೊಡ್ರಪ್ಪ ಅಂದ್ವಿ ನಾವು. ನಾವು ಈಗ ಒಂದು ಚಾ ಕುಡಿದ್ರು ನಾವು ಒಂದು ಋಣ ಹಿಡ್ಕೋಬೇಕು. ಯಾರ ಮನೆಯಾಗರಾಗಲಿ, ಯಾರ ಹತ್ರನಾರಾಗಲಿ ಒಂದು ಹೆಲ್ಪ್ ಮಾಡಿದರೆ, ಯಾರಾದರೂ ಏನಾರು ಒಂದು ಹೆಲ್ಪ್ ಮಾಡಿದರೆ ಒಂದು ಋಣ ಹಿಡ್ಕೊಂಡು ಅವ್ರು ನಾವೇ ಹೋಗ್ಬೇಕು. ಈಗ 3 ವರ್ಷದ ಹಿಂದೆ 3 ಟರ್ಮ್ ಹಿಂದೆ ಅಪ್ಪರು ನಾನೇ ಸೇರಿ MLC ಮಾಡಿದ್ದು. ಅಪ್ಪರು ನಾವು ಸೇರಿ 3 ತಿಂಗಳು 6 ತಿಂಗಳಿತ್ತು ಅವಾಗ. 45 ಸ್ಟಾರ್ಟಿಂಗ್ ಮಾಡಿಸಿದ್ವಿ. ಅವಾಗ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹೈಕಮಾಂಡರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಟರ್ಮ್ ಎಕ್ಸ್ಟೆಂಡ್ ಕೊಟ್ಟರು. ಮತ್ತೊಂದು ಟರ್ಮ್ ಎಕ್ಸ್ಟೆಂಡ್. ಋಣ ಇಲ್ಲೇನ? 12 ವರ್ಷ. ಎದ್ರ ಋಣ? ಕಾಂಗ್ರೆಸ್ ಹಾಂ, ಕಾಂಗ್ರೆಸ್ ಪಕ್ಷದ ಋಣ ಇದೆ. ಕಾಂಗ್ರೆಸ್ ಪಕ್ಷದ ಅನ್ನ ತಿಂದಿ ಮ್ಯಾಗೆ ಮಾಡ್ಬೇಕು. ಅದು ಅವ್ರು ಕರಿಬೇಕು ಇವ್ರು ಕರಿಬೇಕು ಅನ್ನೋದಲ್ಲಪ್ಪ. ಈಗ ನಾವು ಯಾರನ್ನ ಕರಿತಾರೆ, ನಮಗೆ ನಮ್ಮ ಪಾಡಿಗೆ ನಾವು ಫೋನ್ ಮಾಡಿ ಹೋಗ್ತೇವೆ, ಹೋಗಿ ಮಾಡ್ಬೇಕು. ಯಾವ್ಯಾವ ಕೆಲಸಕ್ಕೆ ಬರಲ್ದಾನೆ ಹಿಡ್ಕೊಂಡು ಮಾತಾಡಿದ್ರು ಅವೆಲ್ಲ ನಾವು ಮಾತಾಡೋದು ಬೇಡ. ಒಳ್ಳೆ ರೀತಿಯಿಂದ ಚುನಾವಣೆ ಮಾಡೋಣ. ಮಾಡೇವಿ. ಒಳ್ಳೆ ಜನಗಳ ರೆಸ್ಪಾನ್ಸು ಐತಿ. ಹೈಕಮಾಂಡ್ ಲೆಫ್ಟ್ ಟು ದಿ ಹೈಕಮಾಂಡ್ ಏನೇ ಒಂದು ಹೇಳಿದ್ರು ಒಂದು ಚಾಚು ತಪ್ಪದೆ ಕೆಲಸ ನಮ್ಮದು ಕಾರ್ಯಕರ್ತರು. ನಾವು ಮಂತ್ರಿ ಆಗಲಿ ಯಾರಾಗಲಪ್ಪ, ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿ ಒಂದು ಚುನಾವಣೆಯಲ್ಲಿ ಒಳ್ಳೆ ರೀತಿಯಿಂದ ನನಗೆ ಗೆಲುವು ಒಳ್ಳೆ ರೀತಿಯಿಂದ ಬರುತ್ತೆ ಅಂತ ಸಂಪೂರ್ಣವಾದ ವಿಶ್ವಾಸ ಐತಿ ಅಂತ ನಾನು ಮತ್ತೊಮ್ಮೆ ತಮ್ಮ ಮೂಲಕ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಧನ್ಯವಾದ, ಕೃತಜ್ಞತೆಗಳನ್ನ